ರಾಣಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ಸತ್ಯ ಮತ್ತು ಕಾವೇರಿ ಮಾತಾಡ್ತಿರೋದನ್ನ ಪುಟ್ಟಕ್ಕ ನೋಡ್ತಾಳೆ. ಇದನ್ನ ಹೇಗಾರು ಮಾಡಿ ಸರಳಂಗೆ ಹೇಳಲೇಬೇಕು ಅಂತ ಹೋಗಿ ಸರಳನ ಎಬ್ಸ್ತಾಳೆ. ಸರಳ ಹೇಳು, ಅಲ್ಲಿ ನಿನ್ನ ಗಂಡ ಹಾಗೂ ಕಾವೇರಿ ಮಾತಾಡ್ತಿದ್ದಾರೆ, ಅವ್ರು ಏನು ಮಾತಾಡ್ತಾರೆ ಅಂತ ಕೇಳಿಸ್ಕೊಳ್ಳೋಣ ಬಾ ಅಂತ ಕರ್ಕೊಂಬರ್ತಾಳೆ. ಆದರೆ ಸರಳ ಮಾತ್ರ ಏನಮ್ಮ ಹೇಳ್ತಿದ್ಯಾ, ನನಗಂತೂ ಬೆಳಗ್ಗೆಯಿಂದ ಕೆಲಸ ಮಾಡಿ ಸಾಕಾಗಿದೆ, ಮಲ್ಗೋಕ್ಕೂ ಬಿಡಲ್ಲಮ್ಮ ಅಂದಾಗ ನಿನಗೆ ಮಲ್ಗೋ ಚಿಂತೆನಾ ಅಥವಾ ನಿನ್ನ ಗಂಡ ಹಾಗೂ ಅವನ ತಂಗಿ ಮಾತಾಡೋದು ಬೇಕಾ, ಬಾ ಅಂತ ಈ ಕಡೆ ಹೇಳ್ಕೊಂಬರ್ತಾರೆ. ಇವರಿಬ್ಬರು ಒಳಗಿಂದ ಕಿಟಕಿಯಿಂದ ಸತ್ಯ ಹಾಗೂ ಕಾವೇರಿ ಏನು ಮಾತಾಡ್ತಾರೆ ಅಂತ ಆಲಿಸ್ತಾ ಇರ್ತಾರೆ. ಇಲ್ಲಿ ಕಾವೇರಿ ಬಾಲ ಬಂದಿರೋ ವಿಚಾರ ಎಲ್ಲ ಹೇಳ್ತಾರೆ. ಅಣ್ಣ, ನಾನು ಜೈಲಿಂದ ಬರೋ ಹೊತ್ತಿಗೆ ಅವನು ನನ್ನನ್ನು ಮೀಟ್ ಮಾಡ್ದ, ಅದು ಅಲ್ಲದೆ ನಿನ್ನೆ ಬಳೆಗಾರನ ವೇಷದಲ್ಲಿ ಬಂದ. ನನಗೆ ಮೊದಲು ಅವನೇ ಅಂತ ಗೊತ್ತಾಗಲೇ ಇಲ್ಲ, ಆದರೆ ಯಾವಾಗ ನಾನೇ ತೊಡಿಸ್ತೀನಿ ಬಳೆನ ಅಂದಾಗನೇ ಗೊತ್ತಾಯಿತು ಅಂತ ಕಾವೇರಿ ಹೇಳ್ತಾನೆ. ಅವನು ಯಾಕೋ ನನ್ನ ತುಂಬ ಫಾಲೋ ಮಾಡ್ತಾ ಇದ್ದಾನೆ, ಏನೋ ಅವನದು ಉದ್ದೇಶ ಬೇರೆ ಇದೆ. ಯಾಕಂದರೆ ಅವನು ಯಾವತ್ತಿದ್ರೂ ಬದಲಾಗಲ್ಲ, ಅವನು ವರ್ಧನ್ ಕಡೆಯವನು. ನಾನು ಪೆರಲ್ ಮೇಲೆ ಬಂದಿರೋದು ಗೊತ್ತಾಗಿ ಏನೋ ಉದ್ದೇಶ ಇಟ್ಕೊಂಡೆ ನನ್ನ ಹಿಂದೆ ಬಿದ್ದಿದ್ದಾನೆ ಅಣ್ಣ ಅಂತ ಇಲ್ಲಿ ಹೇಳ್ತಾನೆ. ಆದರೆ ಒಂದು ಸತ್ಯನ ಕಾವೇರಿಗೆ ಹೇಳ್ತಾರೆ. ಏನು ಗೊತ್ತಾ ಕಾವೇರಿ, ನೀನು ಪೆರಲ್ ಮೇಲೆ ಬಿಡಿಸಿದ್ದೆ ಆ ಬಾಲನೇ ಬೇಲ್ ಕೊಟ್ಟಿದ್ದು ಅಂದಾಗ ಕಾವೇರಿಗಂತೂ ಶಾಕ್ ಆಗಿಬಿಡುತ್ತೆ. ಏನಣ್ಣ ಹೇಳ್ತಿದ್ಯಾ, ನಾನು ಆಚೆ ಬಂದಿದ್ದು ಬಾಲನಿಂದನ, ಹಾಗಾದರೆ ಅವನು ಏನು ಉದ್ದೇಶ ಇರ್ಬೋದು? ಅದು ಅಲ್ಲ ಕಾವೇರಿ, ಅದೂ ಅಲ್ಲ, ಅದ್ರ ಜೊತೆ ರಾಣಿ ಮತ್ತು ಬಾಲ ತುಂಬ ಪರಿಚಯ ಇದ್ದಾರೆ. ಏನಣ್ಣ ಹೇಳ್ತಿದ್ಯಾ, ನಾನು ನಿಂಗೆ ತುಂಬ ದಿನ ಹೇಳಿದ್ದೆ ತಾನೆ, ಯಾವ ಕಾರಣಕ್ಕೂ ರಾಣಿ ಆಗಿರ್ಬೋದು ಬಾಲ ಆಗಿರ್ಬೋದು ಮೀಟ್ ಆಗಬಾರ್ದು, ರಾಣಿ ನನ್ನ ಮಗಳು ಅಂತ ಅವನಿಗೆ ಗೊತ್ತಾಗಬಾರ್ದು ಅಂತ ನಿನಗೆ ಹೇಳಿದ್ದೆ ತಾನೆ. ಇಲ್ಲ ಕಾವೇರಿ, ಅವನು ನಿನ್ನ ಮಗಳೇ ಅಂತ ಗೊತ್ತಿಲ್ಲ, ಆದರೆ ಅವರಿಬ್ಬರು ಹೇಗೋ ಪರಿಚಯ ಆಗಿದ್ದಾರೆ. ಆದರೆ ನಾನು ರಾಣಿ ಹೇಳಿದ್ದೀನಿ, ಯಾವ ಕಾರಣಕ್ಕೂ ನೀನು ಬಾಲನಿನ್ನು ಮಾತಾಡಿಸ್ಬಾರ್ದು ಅಂತ ಮಾತು ತಗೊಂಡಿದ್ದೀನಿ. ಅವಳು ಅದ್ರ ಮೇಲಿಂದ ಅವನ ಜೊತೆ ಮಾತಾಡೋಕ್ಕೆ ಹೋಗ್ತಿಲ್ಲ ಅಂತ ಇಲ್ಲಿ ಸತ್ಯ ಹೇಳ್ತಾರೆ. ಸರಿ ಅಣ್ಣ, ಯಾವ ಕಾರಣಕ್ಕೂ ನಾನು ರಾಣಿನ ಮಾತ್ರ ಅವನ್ನ ಮೀಟ್ ಆಗದಿಲ್ದಂಗೆ ನೋಡ್ಕೊಳ್ತೀನಿ. ಆವಾಗ ಸತ್ಯ ಇದ್ದನು, ನಾನೇ ಅವನನ್ನು ವಿಚಾರಿಸ್ತೀನಿ, ಯಾಕೆ ನನ್ನ ತಂಗಿ ಹಿಂದೆ ಬಿದ್ದಿದ್ಯಾ ಅಂತ ಎಲ್ಲ ತಿಳ್ಕೊಳ್ತೀನಿ ಅಂದಾಗ, ಬೇಡ ಅಣ್ಣ, ನಾನು ಇರ್ತೀನಲ್ಲ, ನಾನೇ ಅವನ ಹತ್ರ ಡೈರೆಕ್ಟಾಗಿ ಮಾತಾಡಿ ಈ ವಿಚಾರನ ಇತ್ಯರ್ಥ ಮಾಡ್ಕೊಳ್ತೀನಿ ಅಂತ ಹೇಳ್ತಾಳೆ. ಇದನ್ನೆಲ್ಲ ಸರಳ ಮತ್ತು ಪುಟ್ಟಕ್ಕ ಕೇಳಿಸ್ಕೊಂಡು, ನೋಡಮ್ಮ, ಎಷ್ಟು ದೊಡ್ಡ ಸತ್ಯ ನಮ್ಮ ಹಿಂದೆ ಇದೆ ಅಂತಲೇ ನಮಗೆ ಗೊತ್ತಾಗಲಿಲ್ಲ, ಹೇಗಾರು ಮಾಡಿ ಬಾಲನ ನಾವು ಹುಡುಕಬೇಕು, ಬಾಲನ ಹುಡುಕಿ ನಿನ್ನ ಹೆಂಡತಿ ಮತ್ತು ಮಗಳನ್ನ ಇಲ್ಲಿಂದ ಹೇಗಾರು ಮಾಡಿ ಕರ್ಕೊಂಡೋಗು ಅಂತ ಬಾಲನಿಗೆ ಹೇಳಬೇಕು. ಕಾವೇರಿ ಹೋಗಿ ಅವನ್ನ ಮಾತಾಡ್ಸೋದ್ಕಿಂತ ಮೊದಲು ನೀನು ಹೋಗಿ ಮಾತಾಡಿಸ್ಬೇಕು ಅಂತ ಇಲ್ಲಿ ಸರಳ ಮತ್ತು ಪುಟ್ಟಕ್ಕ ಮಾತಾಡ್ತಿರ್ತಾರೆ. ಮಾರನೇ ದಿನ ಇಲ್ಲಿ ಪುಟ್ಟಕ್ಕ ಅವಳು ರೀಲ್ಸ್ ಮಾಡ್ತಾ ಇರ್ತಾಳೆ. ಇವತ್ತಿನ ಮನೆ ಪೂಜೆ ಹೇಗೆ ಮಾಡೋದು ಅಂತ ಮಾಡ್ತಾ ಇರ್ತಾಳೆ. ಆ ರೀಲ್ಸ್ನ ರೆಕಾರ್ಡ್ ಮಾಡ್ತಿರೋದು ರಾಣಿ. ಅಯ್ಯೋ, ರಾಣಿ ಇದ್ದವಳು ಹೇಳ್ತಾಳೆ, ಅಜ್ಜಿ ನೀವು ದಿನ ಪೂಜೆ ಮಾಡಲ್ಲಲ್ಲ, ಯಾಕೆ ಸುಳ್ಳು ಹೇಳ್ತೀರ ಅಂದಾಗ, ಅಯ್ಯೋ ಯಾರು ದಿನ ಪೂಜೆ ಮಾಡಲ್ಲ ಕಣೆ, ಈಗ ಸೋಷಲ್ ಮೀಡಿಯಾದಲ್ಲೆಲ್ಲ ಹೇಳೋದೇ ಸುಳ್ಳು ಅಂತ ಹೇಳ್ತಾರೆ. ಏನಜ್ಜಿ ಹೇಳ್ತಿದ್ಯಾ, ಸುಳ್ಳು ಹೇಳೋದು ತಪ್ಪು ತಾನೆ? ಅಯ್ಯೋ ತಪ್ಪಿಲ್ಲ, ಏನಿಲ್ಲ, ನೋಡು ನೀನು ಇದೆಲ್ಲ ಮಾತಾಡಿದೆಲ್ಲ ರೆಕಾರ್ಡ್ ಆಗಿದೆ, ನಾನು ಮೊದಲಿಂದ ಮಾಡ್ತೀನಿ, ಅದನ್ನು ರೆಕಾರ್ಡ್ ಮಾಡು ಆಯಿತಾ ಅಂತ ಇಲ್ಲಿ ರೀಲ್ಸ್ ಮಾಡ್ತಿರ್ತಾರೆ. ಇಲ್ಲಿ ಮಣಿ ಹತ್ರ ಬಂದು ಬಾಲ ಹೇಳ್ತಾನೆ, ಇವತ್ತು ವರ್ಧ ನಾಮಿನೇಷನ್ಗೆ ಅರ್ಜಿ ಹಾಕ್ತಿದ್ದಾನೆ ಅಂತ. ಆದರೆ ಮಣಿ ಮಾತ್ರ, ಬಾಲ ಯಾವ ಕಾರಣಕ್ಕೂ ವರ್ಧ ಅರ್ಜಿ ಹಾಕಬಾರ್ದು, ಅವನೇನಾದ್ರು ನಾಮಿನೇಷನಿಂದ ವಿನ್ ಆದರೆ ಕಾವೇರಿನ ಹೊರಗೆ ಬರ್ಸೋದೇ ತುಂಬ ಕಷ್ಟ ಆಗಿಬಿಡುತ್ತೆ, ಅವನು ಈ ಎಲೆಕ್ಷನಲ್ಲಿ ವಿನ್ ಆಗಬಾರ್ದು. ಅದು ಅಲ್ಲದೆ ನೀನು ಇದಕ್ಕಿಂತ ಮೊದಲು ಅವನನ್ನು ಹೇಗಾರು ತಡೆದಿದ್ಯಾ, ಹಾಗೆ ಈಗನೂ ಹೇಗಾರು ಮಾಡಿ ತಡಿ ಬಾಲ ಅಂತ ಹೇಳ್ತಾನೆ. ಬಾಲ ಇದ್ದವನು, ನೀನೇನು ಯೋಚನೆ ಮಾಡ್ಕೋಬೇಡ ಮಣಿ, ಅವನು ಯಾವ ಕಾರಣಕ್ಕೂ ನಾಮಿನೇಷನ್ಗೆ ಅರ್ಜಿ ಹಾಕಲ್ಲ, ನಾನು ನೋಡ್ಕೊಳ್ತೀನಿ ಅಂತ ಇಲ್ಲಿ ಕಾನ್ಫಿಡೆಂಟಾಗಿ ಬಾಲ ಹೇಳ್ತಾನೆ. ಅದ್ರ ಜೊತೆ ಮಣಿ ಇದ್ದವನು, ನನ್ನ ತಂಗಿನ ಕೊಲೆ ಮಾಡಿದ್ದು ವರ್ಧ ಅನ್ನೋಕ್ಕೆ ಒಂದು ಸಾಕ್ಷಿ ಇದೆ ಕಣೋ, ಅದು ನನ್ನ ಕೈಯಲ್ಲೇ ಇತ್ತು, ಏನು ಅಂತ ಬಾಲ ಕೇಳ್ತಾನೆ. ಪೆನ್ ಡ್ರೈವ್, ಅದು ನಾನು ಇಟ್ಕೊಂಡಿದ್ದೆ, ಆದರೆ ಆ ವರ್ಧನ್ ಕ್ರೌಡಿಗಳು ನನ್ನನ್ನು ಫಾಲೋ ಮಾಡ್ಕೊಂಡು ಬಂದಾಗ ನಾನು ಅದನ್ನು ಸ್ಕೂಲ್ ಬ್ಯಾಗಿಗೆ ಹಾಕಿದ್ದೀನಿ, ಆ ಸ್ಕೂಲ್ ಬ್ಯಾಗ್ನ ಹೇಗಾರು ಮಾಡಿ ಕಂಡುಹಿಡಿಬೇಕು, ಅದರಲ್ಲಿ
ಸಾಕ್ಷಿ ಉಂಟು, ಅದರಲ್ಲಿ ವರ್ಧನೆ ಕೊಲೆ ಮಾಡಿರೋದು ಅಂತ ಎಲ್ಲ ಪ್ರೂಫು ಉಂಟು. ಅದರಿಂದ ನಾವು ಕಾವೇರಿನ ಜೈಲಿಂದ ಹೊರಗೆ ಕರ್ಕೊಂಬರ್ಬೋದು. ಅದು ಅಲ್ಲದೆ ವರ್ಧನೆ ತಪ್ಪು ಮಾಡಿರೋದು ಅಂತ ಅವನಿಗೆ ಶಿಕ್ಷೆ ಕೊಟ್ಟು ನನ್ನ ತಂಗಿಗೆ ಆತ್ಮಕ್ಕೆ ಶಾಂತಿ ಸಿಗುವಂಗೆ ಮಾಡ್ಬೋದು ಅಂತ ಮಣಿ ಹೇಳ್ತಾನೆ. ಆಯಿತು, ನೀನೇನು ಯೋಚನೆ ಮಾಡಬೇಡ, ನಾನು ಹೇಗಾರು ಮಾಡಿ ಅದನ್ನು ಹುಡುಕ್ತೀನಿ ಅಂತ ಇಲ್ಲಿ ಬಾಲ ಹೇಳ್ತಾನೆ. ಆದರೆ ನಿನ್ನನ್ನು ವರ್ಧ ಏನೂ ಮಾಡಲ್ಲಲ್ಲ ಅಂತ ಕೇಳಿದಾಗ ಅವನೇನೂ ಮಾಡಲ್ಲ, ಆ ಸಾಕ್ಷಿ ಸಿಗಲಿ ಅಂತಲೇ ಅವನಿನ್ನೂ ನನ್ನ ಜೀವಂತವಾಗಿ ಬಿಟ್ಟಿದ್ದಾನೆ, ಅವನೇನು ಮಾಡೋಕ್ಕೆ ಸಾಧ್ಯ ಆಗಲ್ಲ. ಆದರೆ ಯಾವ ಕಾರಣಕ್ಕೂ ಆ ಸಾಕ್ಷಿ ಅವನ ಹುಡುಗರಿಗಾಗಲಿ ಅವನಿಗಾಗಲಿ ಸಿಗಬಾರ್ದು, ಮೊದಲು ಅವನು ನಿನಗೆ ಸಿಗಬೇಕು ಆ ಸಾಕ್ಷಿ. ಆ ಸಾಕ್ಷಿಯಿಂದ ಮಾತ್ರ ನಾವು ವರ್ಧನೆ ಕೊಲೆ ಮಾಡಿದ್ದು ಅಂತ ಪ್ರೂಫ್ ಮಾಡೋಕ್ಕಾಗೋದು ಅಂತ ಇಲ್ಲಿ ಮಣಿ ಮತ್ತು ಬಾಲ ಮಾತಾಡ್ತಿರ್ತಾರೆ. ಅದ್ರ ಜೊತೆ ಇಲ್ಲಿ ಚಂದು ರಾಣಿ ಮತ್ತು ಕಾವೇರಿ ಇದ್ದರು ಹೊರಗೆ ಹೋಗಬೇಕು ಅಂತ ಹೇಳ್ತಿರ್ತಾರೆ. ಆ ಚಂದು ಬಂದು ನಾನು ಬರ್ತೀನಿ ಅತ್ತೆ ಅಂದಾಗ, ಸರಿ ಹೋಗಿ ನಿಮ್ಮ ಅಮ್ಮನ ಕೇಳ್ಕೊಂಬ, ಹೋಗಿ ಅತ್ತಿಗೆನ ಕೇಳ್ಕೊಂಬ ಅಂತ ಹೇಳ್ತಾನೆ. ಚಂದು ಬಂದು ಅಮ್ಮ ಅತ್ತೆ ಮತ್ತು ರಾಣಿ ಹೊರಗೆ ಹೋಗ್ತಿದ್ದಾರಂತೆ, ನಾನು ಹೋಗಿ ಬರಲಾ ಅಂತ ಕೇಳ್ತಾನೆ. ಹ್ಞೂ ಕಣೋ, ಬೇಡ ಅಂದರೆ ನೀನೇನೋ ಹೋಗೋದೇ ಇಲ್ಲೇ ಇರ್ತೀಯ, ಸರಿ ಆಯಿತು ಹೋಗ್ಬಾ, ಆದರೆ ಅವರಿಬ್ಬರು ಏನು ಮಾತಾಡ್ತಾರೆ ಅನ್ನೋದನ್ನ ಮಾತ್ರ ತಿಳ್ಕೊಂಡು ಬಂದು ನನಗೆ ಹೇಳಬೇಕು ಆಯಿತಾ ಅಂತ ಹೇಳಿ ಕಳಿಸ್ತಾನೆ. ಅಷ್ಟೊತ್ತಿಗೆ ಇವ್ರು 3 ಜನ ಹೊರಗೆ ಸುತ್ತಾಡಬೇಕು ಅಂತ ಹೊರಡ್ತಾರೆ. ಈ ಕಡೆ ಪುಟ್ಟಕ್ಕ ಬಂದು ಸರಳ ಬಾಬಾ ನಾವು ನಡಿ ಹೋಗೋಣ, ಅವರೆಲ್ಲ ಏನು ಮಾತಾಡ್ತಾರೆ, ಎಲ್ಲಿ ಹೋಗ್ತಾರೆ, ಅಥವಾ ಬಾಲನೇನಾದ್ರು ಮೀಟ್ ಆಗ್ತಾರಾ, ಎಲ್ಲ ನಾವು ನೋಡ್ಕೊಂಡು ಬರೋಣ, ಬಾ ಹೊರಡೋಣ ಅಂದಾಗ ಸರಳ ಇದ್ದಳು. ಅಮ್ಮ ಏನಮ್ಮ ಹೇಳ್ತಿದ್ಯಾ, ನನಗೆ ಕೆಲಸನೇ ಮುಗ್ದಿಲ್ಲ. ಅಯ್ಯೋ ನಿನ್ನ ಕೆಲಸ ದಿನ ಇದ್ದಿದ್ದೇ ಕಣೆ, ಅದು ಮುಗಿಯೋದಿಲ್ಲದ ಕೆಲಸ, ಬಾ ನಡಿ ಹೋಗೋಣ. ಈಗ ನಿನಗೆ ಕೆಲಸ ಮುಖ್ಯನಾ ಅಥವಾ ರಾಣಿ ಮತ್ತು ಕಾವೇರಿ ಈ ಮನೆಯಿಂದ ಹೋಗೋದು ಮುಖ್ಯನಾ? ಫಸ್ಟು ನಾವು ಬಾಲ ಎಲ್ಲಿದ್ದಾನೆ ಅಂತ ತಿಳ್ಕೋಬೇಕು, ಹೇಗಾರು ಮಾಡಿ ಅವನಿಗೆ ಮಗಳು ಇರೋ ವಿಚಾರನೂ ತಿಳಿಬೇಕು, ಬಾ ನಡಿ ಫಸ್ಟು ಹೋಗೋಣ ಅಂತ ಈ ಕಡೆ ಸರಳ ಮತ್ತು ಪುಟ್ಟಕ್ಕನು ಇವ್ರು 3 ಜನ ಹಿಂದೆ ಹೊರಟ್ಬಿಡ್ತಾರೆ. ಇಲ್ಲಿ ಕಾವೇರಿ ರಾಣಿ ಚಂದು ಬಂದು ಪಾನಿಪುರಿ ಹತ್ರ ಬಂದು ಪಾನಿಪುರಿ ತಿನ್ನೋಣ ಅಂತ ಹೇಳ್ತಾರೆ. ಆದರೆ ಚಂದು ಇದ್ದವನು ಅತ್ತೆ ನಾನೇ ಹೆಚ್ಚು ಪಾನಿಪುರಿ ತಿನ್ನೋದು ಅಂತ ಹೇಳಿಬಿಡ್ತಾನೆ. ಕಾವೇರಿ ಇದ್ದಳು, ಚಂದು ನಾನು ಈ ತಿನ್ನೋದೇ 12 ವರ್ಷ ಆಗಿರ್ಬೋದು, ಆದರೆ ನಾನು 10 ವರ್ಷ ಆಗಿರ್ಬೋದು ತಿನ್ನೋದೆ, ಆದರೆ ನಿನಗಿಂತ ಚೆನ್ನಾಗಿ ತಿಂತೀನಿ ನೋಡ್ತಿರು ಅಂತ ಹೇಳ್ತಿರ್ತಾರೆ. ಇಲ್ಲಿ ಪುಟ್ಟಕ್ಕ ಮತ್ತು ಸರಳ ಅವ್ರನ್ನೇ ಫಾಲೋ ಮಾಡ್ಕೊಂಬಂದಾಗ ಸರಳ ಇದ್ದಳು, ನೋಡಮ್ಮ ಅವರು ಪಾನಿಪುರಿ ತಿಂತಿದ್ದಾರೆ ಅಂದಾಗ ಪುಟ್ಟಕ್ಕ ಇದ್ದಳು, ನಿನಗೀಗ ಪಾನಿಪುರಿ ಮುಖ್ಯನಾ ಅಥವಾ ಅವ್ರನ್ನ ಹೇಗೆ ಮನೆಯಿಂದ ಓಡಿಸೋದು ಮುಖ್ಯನಾ ಅಂತ ಹೇಳ್ತಿರ್ತಾರೆ. ಅಷ್ಟೊತ್ತಿಗೆ ಇಲ್ಲಿ ರಾಣಿಗೆ ಖಾರ ಹೆಚ್ಚಾಗಿಬಿಡುತ್ತೆ, ಅವಳಿಗೆ ನೀರು ಕುಡಿಬೇಕು ಅನ್ನೋಷ್ಟೊತ್ತಿಗೆ ವರ್ಧನಿಗೆ ಚಂದು ಹೇಳ್ತಾನೆ, ಅತ್ತೆ ನಾನು ಅವಳಿಗೆ ನೀರು ಕುಡಿಸ್ಕೊಂಡು ಬರ್ತೀನಿ, ನೀವಿಲ್ಲೇ ಇರಿ ಅಂತ ಹೇಳ್ತಾರೆ. ಈ ಕಡೆ ಸರಿ ಅಂತ ಆಯಿತು ಅಂತ ಚಂದು ಮತ್ತು ರಾಣಿ ಅಲ್ಲಿಂದ ಹೊರಟ್ಬಿಡ್ತಾರೆ. ಇಲ್ಲಿ ಕಾವೇರಿ ಮಾತ್ರ ಪಾನಿಪುರಿ ತಿಂತಾ ಇರ್ತಾಳೆ. ಅದನ್ನು ಸರಳ ಮತ್ತು ಪುಟ್ಟಕ್ಕ ಅವ್ರನ್ನೇ ನೋಡ್ತಾ ಇರ್ತಾರೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತೆ.